Dear 7th standard students, welcome back to online classes. In the previous class we discussed lines and segment. So in that lesson we have discussed exercise 5.1 and also we have discussed different types of lines and as well as different types of angles, that is complementary angles, supplementary angles, corresponding angles and linear pair, vertically opposite angles. Okay. Today let us discuss the remaining problem. So I think in this exercise we discussed up to 6th problem, 5th problem, and after that we did directly 12th problem. So only fill in the blanks are there. Listen. So here it is given. So fill in the blanks. So ನಾನಿಲ್ಲಿ ರೀಡ್ರಲ್ಲೇ ನಾನು ಫಿಲ್ ಮಾಡ್ತೀನಿ, ಆದರೆ ನೀವು ರೀಡ್ರಲ್ಲೇ ಫಿಲ್ ಮಾಡ್ಕೋಬೇಡಿ. ನೋಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. If two angles are complementary, then the sum of their measures is. If two angles are complementary, ಎರಡು angles complementary ಆದರೆ ಅದರ ಸಮ್ ಎಷ್ಟಿರ್ತದೆ ಗೊತ್ತು ನಿಮಗೆ. So if two angles are complementary, then their measures will be equal to 90 degree. So measures will be equal to 90 degree. Understand? So 90 degree. Then if two angles are supplementary, so ಎರಡು angle supplementary ಅಂದರೆ then the sum of their measures is. ಎರಡು angle supplementary ಆದರೆ ಅವುಗಳ ಸಮ್ ಎಷ್ಟಿರ್ತದೆ? ಸೊ ಅವುಗಳ ಸಮ್ಮು, so the sum of the measures of, so if two angles are supplementary, then the sum of the measures is equal to 180 degree. Understand? Then third one, two angles forming a linear pair. So linear pair ಇತ್ತು ಅಂದರೆ, ಸೊ ಎರಡು ಆ್ಯಂಗಲ್ಸ್ ಲೀನಿಯರ್ ಪೇರ್ ಆದರೆ ಸೊ ಅದರ ಸಮ್ ಎಷ್ಟಿರ್ತದೆ? ಸೊ ಟೂ ಆ್ಯಂಗಲ್ಸ್ ಫಾರ್ಮಿಂಗ್ ಎ ಲೀನಿಯರ್ ಪೇರ್ ಆರ್ 180 ಡಿಗ್ರಿ. ಸೊ ಲೀನಿಯರ್ ಪೇರು 180 ಡಿಗ್ರಿ ಇರ್ತದೆ. ದೆನ್ ಇಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ, ದೇ ಫಾರ್ಮ್ ಎ. ಇಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ, ದೇ ಫಾರ್ಮ್. ಟೂ ಅಡ್ಜಸೆಂಟ್ ಆ್ಯಂಗಲ್ಸು ಸಪ್ಲಿಮೆಂಟ್ರಿ ಆದರೆ ದೇ ಫಾರ್ಮ್ ಲೀನಿಯರ್ ಪೇರ್, ಅಷ್ಟೇ, ವೈಸ್ ವರ್ಸ. ಅವು ಲೀನಿಯರ್ ಪೇರ್ನ ಫಾರ್ಮ್ ಮಾಡ್ತವೆ. ಸೊ ಲೀನಿಯರ್ ಪೇರ್. ಓಕೆ. ದೆನ್ ನಾನು ಬುಕ್ಸಲ್ಲಿ ಬರ್ತೀನಿ ಅಂತ ನೀವು ಬುಕ್ಸಲ್ಲಿ ಬರ್ಕೋಬೇಡಿ, ನೀವು ರೀಡ್ರಲ್ಲಿ ನೋಡಿಕೊಂಡು ನಿಮ್ಮ ಹೋಮ್ ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಳಿ. ಓಕೆ. ನೆಕ್ಸ್ಟ್, ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್, ದೆನ್ ದ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ನಿಮಗೆ ಗೊತ್ತು. ಸೊ ಇಲ್ಲಿ ಟೂ ಲೈನ್ಸ್ ವರ್ಟಿಕಲಿ ಎರಡು ಲೈನ್ ಇಂಟರ್ಸೆಕ್ಟ್ ಆದರೆ ಸೊ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಓಕೆ. ದೆನ್ if two lines intersect at a point and if one pair of vertically opposite angles are acute angles, ಎರಡು ಲೈನ್ಸ್ ಈ ರೀತಿ ಇಂಟರ್ಸೆಕ್ಟ್ ಆಗ್ತದೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಏನಾಗ್ತಾನೆ, ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್, ಎರಡು ಲೈನ್ಸು ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆದರೆ, ಆ್ಯಂಡ್ ಇಫ್ ಒನ್ ಪೇರ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಅಕ್ಯೂಟ್, ಒನ್ ಪೇರ್ ವರ್ಟಿಕಲಿ ಆಪೋಸಿಟ್, ಸೊ ಇದು ಅಕ್ಯೂಟ್ ಆ್ಯಂಗಲ್ ಆದರೆ ಅಥವಾ ಇದು ಅಕ್ಯೂಟ್ ಆ್ಯಂಗಲ್ ಆದರೆ, then the other pair of vertical opposite angles are obtuse angles ಆಗಿರ್ತದೆ. obtuse. ಸೊ ಒಂದು ಅಕ್ಯೂಟ್ ಆಗಿದೆ ಅಂಡ್ ದಟ್ ಮೀನ್ಸ್ ಸೊ ಒಂದು 60 ಡಿಗ್ರಿ ಇದೆ, ಇದು 60 ಡಿಗ್ರಿ. ನೆಕ್ಸ್ಟ್ ಇದೇನು ಎಷ್ಟಿರ್ತದೆ? ಸೊ 60 ಪ್ಲಸ್ 180 ಇನ್ನೆಷ್ಟು ಬೇಕು ಅಷ್ಟು ಹಾಕಿದ್ರೆ ನಮಗೆ ಲೀನಿಯರ್ ಪೇರ್ ಆಗ್ತದೆ. ಸೊ ಒಂದು ಅಕ್ಯೂಟ್ ಆ್ಯಂಗಲ್ ಇದ್ದರೆ ಅದರ್ ಪೇರ್ಸ್ ಸರ್ಟನ್ಲಿ ದೇ ಶುಡ್ ಬಿ ಅಬ್ಟ್ಯೂಸ್ ಆ್ಯಂಗಲ್. ಓಕೆ. ಅವು ಅಬ್ಟ್ಯೂಸ್ ಆ್ಯಂಗಲ್ ಆಗಿರಲೇಬೇಕು. ಅಂಡರ್ಸ್ಟ್ಯಾಂಡ್? ಸೊ ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 90 ಡಿಗ್ರಿ, ಸೆಕೆಂಡು 180 ಡಿಗ್ರಿ. ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೋಬೇಕು, ಬರೀ ಆನ್ಸರ್ಸ್ನ ಬಾಯ್ಪಾಠ ಮಾಡಬಾರ್ದು. ಸೊ ಥರ್ಡ್ 180 ಡಿಗ್ರಿ ಆ್ಯಂಡ್ ಫೋರ್ತ್ ಲೀನಿಯರ್ ಪೇರ್ ಆ್ಯಂಡ್ ಫಿಫ್ತ್ ಈಕ್ವಲ್. ಸೊ ಸಿಕ್ಸ್ತ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್. ಅಂಡರ್ಸ್ಟ್ಯಾಂಡ್? ಓಕೆ. ಸೊ ಐ ವಿಲ್ ರೈಟ್ ಹಿಯರ್ ಒನ್ಸ್ ಅಗೇನ್. ಸೊ ದ ಫಸ್ಟ್ fill in the blanks is 90 degree, second one is 180 degree, third one also 180 degree, fourth one linear pair and fifth one equal. So sixth one obtuse angle. Okay. Next, so now let us pass on to pair of lines. So pair of lines. So ಈಗ ಪೇರ್ ಆಫ್ ಲೈನ್ಸ್ಗೆ ಹೋಗೋಣ. ಸೊ ಅಲ್ಲಿ ಪೇರ್ ಆಫ್ ಲೈನ್ಸಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸಲ್ಲಿ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಎರಡು ಲೈನ್ನ ಪೇರ್ ಆಫ್ ಲೈನ್ಸ್ನ ಒಂದು ಲೈನ್ ಇಂಟರ್ಸೆಕ್ಟ್ ಮಾಡ್ತು ಅಂತಂದರೆ, ಸೊ ದೇರ್
should be there so many types of angles are formed. So as a result so many types of angles are formed. Listen. ಸೊ ಇಲ್ಲಿ ಎರಡು ಲೈನ್ ಇದೆ ಅಂತ ಅಂದ್ಕೊಳ್ಳಿ. ಈ ಎರಡು ಲೈನ್ ಮತ್ತೊಂದು ಲೈನ್ ಇಂಟರ್ಸೆಕ್ಟ್ ಮಾಡ್ತು ಅಂದ್ಕೊಳ್ಳಿ. ಎಕ್ಸಾಂಪಲ್, ಸೊ ಇದನ್ನು ಈ ಲೈನ್ನ ಎಲ್ ಅಂತ ಕರೆಯೋಣ. ಸೊ ಇದನ್ನು ಎಮ್ ಅಂದ್ಕೊಳ್ಳೋಣ. ಓಕೆ, ಸೊ ದೀಸ್ ಟು ಆರ್ ಟೂ ಲೈನ್ಸ್ ವಿಚ್ ಆರ್ ಇಂಟರ್ಸೆಕ್ಟೆಡ್ ಅಟ್ ದ ಪಾಯಿಂಟ್. ಸೊ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಮತ್ತು ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಇವು. ಸೊ ಲೆಟ್ ಅಸ್ ಕಾಲ್ಡ್ ಪಿ ಆ್ಯಂಡ್ ಕ್ಯೂ ಅಂದ್ಕೊಳ್ಳಿ. ಸೊ ದಿಸ್ ಎ ಬಿ ಸಿ ಟ್ರಾನ್ಸ್ವರ್ಸಲ್ ರೇ ಅಂದ್ಕೊಳ್ಳೋಣ, ಟ್ರಾನ್ಸ್ವರ್ಸಲ್ ಲೈನ್. ಸೊ the line L and M are intersect by a transversal AB. So ನಾವು ಹೇಗೆ ಹೇಳ್ಬೋದು? ಸೊ ಲೈನ್ ಎಲ್ ಆ್ಯಂಡ್ ಎಮ್ ಆರ್ ಇಂಟರ್ಸೆಕ್ಟ್. ನೋಡಿ, ಇಲ್ಲಿ ಎರಡೂ ಲೈನ್ನ ಇಂಟರ್ಸೆಕ್ಟ್ ಮಾಡಿದೆ ಈ ಎ ಬಿ ಅನ್ನೋ ಲೈನು. ಸೊ ಲೈನ್ ಎ ಬಿ ಆರ್ ಲೈನ್ ಎ ಬಿ ಇಂಟರ್ಸೆಕ್ಟ್ ಲೈನ್ ಎಲ್ ಆ್ಯಂಡ್ ಎಮ್ ಅಟ್ ಪಿ ಆ್ಯಂಡ್ ಕ್ಯೂ. ಅಟ್ ಪಿ ಆ್ಯಂಡ್ ಕ್ಯೂ ನೋಡಿ. ಸೊ ಈ ಲೈನ್ ಎ ಬಿ ಅನ್ನೋದು ಎಲ್ ಮತ್ತು ಎಮ್ ಎರಡು ಲೈನ್ನ ಪಿ ಮತ್ತು ಕ್ಯೂನಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ಅರ್ಥ ಆಯ್ತಾ? ಓಕೆ, ಸೊ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಈ ಪೇರ್ ಆಫ್ ಲೈನ್ಸು ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಸೊ ದಿಸ್ ಈಸ್ ಟ್ರಾನ್ಸ್ವರ್ಸಲ್. ಎ ಬಿ ಸಿ ಎ ಟ್ರಾನ್ಸ್ವರ್ಸಲ್. ಸೊ ಹಿಯರ್ AB is a transversal line. AB is transversal line. So ಈ AB transversal line ಈ L ಮತ್ತು M ಈ ಲೈನ್ನ ಇಂಟರ್ಸೆಕ್ಟ್ ಮಾಡಿದೆ at P and Q. So here it is formed so many types of angle. So which are the angles formed from this figure, from this transversal or from the parallel lines which are intersect by this transversal. ಈ ಪ್ಯಾರಲಲ್ ಲೈನ್ಸ್ ಆಗಲಿ ಏನೇ ಇರಲಿ, ಸೊ ಈ ಪ್ಯಾರಲಲ್ ಲೈನ್ಸ್ ಆಗಿರಬೇಕು ಅಂತ ಏನಿಲ್ಲ. ಸೊ ನಾನಿಲ್ಲಿ ಪ್ಯಾರಲಲ್ ಲೈನ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಪ್ಯಾರಲಲ್ ಲೈನ್ಸ್ ಇರಲಿ ಮತ್ತೊಂದು ಲೈನ್ಸ್ ಇರಲಿ, ಸೊ ಇವೆರಡು ಪ್ಯಾರಲಲ್ ಲೈನ್ಸಲ್ಲಿ ನಾವು ಸಾಕಷ್ಟು ಏನು ಆ್ಯಂಗಲ್ಸ್ ಯಾವ್ಯಾವ ಆ್ಯಂಗಲ್ಸ್ ಫಾರ್ಮ್ ಆಗ್ತವೆ ಅಂತ ನೋಡೋಣ. ಸೊ ಆ್ಯಸ್ ಎ ಬಿ ಎಸ್ ಎ ಟ್ರಾನ್ಸ್ವರ್ಸಲ್ ಲೈನ್, ಸೊ ದೆನ್ ಆ್ಯಂಗಲ್ ಮೇಡ್ ಬೈ ಟ್ರಾನ್ಸ್ವರ್ಸಲ್ ಆರ್ ಗಿವನ್ ಬಿಲೋ. ಸೊ ನೋಡಿ ಯಾವ್ಯಾವ ಆ್ಯಂಗಲ್ ಫಾರ್ಮ್ ಆಗ್ತವೆ. ಸೊ ಲೆಟ್ ಅಸ್ ಕಾಲ್, ಈಗ ನಾವು ನಂಬರ್ ಕೊಟ್ಕೋತಾ ಹೋಗೋಣ. ಓಕೆ, ಸೊ ನೋಡಿ 1 2 3 4 ಆ್ಯಂಗಲ್ಸ್ ನಂಬರ್ ಕೊಟ್ಬಿಡೋಣ. ಸೊ ದೆನ್ 5 6 7 8. ಓಕೆ, ದೆನ್ ಸೊ ವಿಚ್ ಆರ್ ದ ಆ್ಯಂಗಲ್ಸ್ ಮೇಡ್ ಬೈ ದೀಸ್ ಟ್ರಾನ್ಸ್ವರ್ಸಲ್ ವಿತ್ ದೀಸ್ ಟು ಲೈನ್ಸ್. ಸೊ ಫಸ್ಟ್ ಒನ್ interior angles. ಸೊ ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ಯಾವು ಬರ್ಕೋಣ. ಸೊ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಇದು ಒಳಭಾಗದಲ್ಲಿ ಬರೋವು 3 4 5 6. ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5, ಆ್ಯಂಗಲ್ 6. ಓಕೆ, ದೆನ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ ಹೊರಗಿಂದು. ಆ್ಯಂಗಲ್ 1 2 7 8. Angle 1, angle 2, angle 7, angle 8. Okay, understand? Next. So next ನೋಡಿ, ಇಲ್ಲೇ ಬರೀತೀನಿ ನೋಡಿ. ಸೊ ನೆಕ್ಸ್ಟು ಇಂಟೀರಿಯರ್ ಆ್ಯಂಗಲ್ಸ್ ಆಯಿತು, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಯಿತು. ನೆಕ್ಸ್ಟ್ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ನೋಡೋಣ. ಈಗ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. So pair of corresponding angles ಯಾವ್ಯಾವು ನೋಡಿ. ಸೊ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಇಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸು ಯಾವ್ಯಾವ ಬರ್ತವೆ? ಆ್ಯಂಗಲ್ 1 and 5, ಆ್ಯಂಗಲ್ 1 and 5, ಆ್ಯಂಗಲ್ 1 and ಆ್ಯಂಗಲ್ 5. ದೆನ್ ಆ್ಯಂಗಲ್ 1 5 ಆದರೆ ಮತ್ತು ಆ್ಯಂಗಲ್ 2 and ಆ್ಯಂಗಲ್ 6, ಆ್ಯಂಗಲ್ 2 and ಆ್ಯಂಗಲ್ 6. ಓಕೆ, ಇನ್ ದ ವೇ. ಸೊ ಇನ್ ದ ಸೇಮ್ ವೇ ಆ್ಯಂಗಲ್ 3ಗೆ ಆ್ಯಂಗಲ್ 8, ಆ್ಯಂಗಲ್ 4ಗೆ ಆ್ಯಂಗಲ್ 7. ಓಕೆ, ಸೊ ಆ್ಯಂಗಲ್ 3, ದೆನ್ ಸೊ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ 3 is equal to ಆ್ಯಂಗಲ್
ನೆಕ್ಸ್ಟ್ ನೋಡಿ ಇಲ್ಲಿ ಆ್ಯಂಗಲ್ 3ಗೆ ಆ್ಯಂಗಲ್ 8, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 8, ಆ್ಯಂಗಲ್ 3ಗೆ ಆ್ಯಂಗಲ್ 8, ಓಕೆ. ದೆನ್ ಆ್ಯಂಗಲ್ 4ಗೆ ಆ್ಯಂಗಲ್ 7, ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 7. ಸೊ ದೀಸ್ ಆರ್ ಆಲ್ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸೊ ಎ ಪೇರ್ ಆಫ್ ಲೈನ್ಸ್ಗೆ ಮತ್ತೊಂದು ಟ್ರಾನ್ಸ್ಫರ್ಸಲ್ ಕಟ್ ಆದರೆ, ಒಂದು ಟ್ರಾನ್ಸ್ಫರ್ಸಲ್ ಇಸ್ ನಥಿಂಗ್ ಬಟ್ ಇಂಟರ್ಸೆಕ್ಟಿಂಗ್ ಲೈನ್, ಅರ್ಥ ಆಯ್ತಲ್ಲ. ಸೊ ಒಂದು ಟ್ರಾನ್ಸ್ಫರ್ಸಲ್ ಕಟ್ ಆದಾಗ ಯಾವ್ಯಾವ ಟೈಪ್ಸ್ ಆಫ್ ಆ್ಯಂಗಲ್ಸ್ ಸೋ ಫಾರ್ಮ್ ಮಾಡೋದು ನಾವು ಫೈಂಡ್ ಔಟ್ ಮಾಡ್ಕೋತಾ ಇದ್ದೀವಿ. ಫಸ್ಟ್ ಇಂಟೀರಿಯರ್ ಆ್ಯಂಗಲ್ಸು, ನೆಕ್ಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸು, ಸೊ ನೆಕ್ಸ್ಟು ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಇಲ್ಲಿ 2 ಪೇರ್ಸ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ 1ಗೆ 5, 2ಗೆ 6, 4ಗೆ 7, 3ಗೆ 8, ಓಕೆ, ಅಂಡರ್ಸ್ಟ್ಯಾಂಡ್. ದೆನ್ next pair of alternate angles, pair of alternate angles, pair of alternate angles, pair of alternate angles ನೋಡಿ. 4ಗೆ 6, 3ಗೆ 5, 4ಗೆ 6, 3ಗೆ 5. ಸೊ ದಿಸ್ ಆರ್ ಆಲ್ ಪೇರ್ ಆಫ್ ಆಲ್ಟರ್ನೇಟ್. ಅದರಲ್ಲೂ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ನೋಡೋಣ ಫಸ್ಟ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ 4ಗೆ 6, 4 and 6, 4 and 6. ನೆಕ್ಸ್ಟ್ 4 and 6 ಆಯಿತಾ. ನೆಕ್ಸ್ಟ್ 3 and 5, ಆ್ಯಂಗಲ್ 3 and ಆ್ಯಂಗಲ್ 5, ಓಕೆ. ಆ್ಯಂಗಲ್ 3 and ಆ್ಯಂಗಲ್ 5. ಇದಕ್ಕಿದು ಉಲ್ಟಾ ಪಲ್ಟಾ. ಸೊ ಅದೇ ರೀತಿ ಆ್ಯಂಗಲ್ 1ಗೆ ಆ್ಯಂಗಲ್ 8, ಆ್ಯಂಗಲ್ 1ಗೆ. ಸೊ ನೆಕ್ಸ್ಟ್ ಇವು ಇಂಟೀರಿಯರ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಹಾಗೆಯೇ ಪೇರ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್, ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ಪೇರ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ನೋಡಿ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗೆ 1ಗೆ 8, 2ಗೆ 7, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 8, ಆ್ಯಂಡ್ ಆ್ಯಂಗಲ್ 2 ಆ್ಯಂಡ್ angle 7. So these two are exterior, pair of alternate exterior angles. Next, pair of interior angles on the same side of the transversal, pair of interior angles on the same side of the transversal. Next angle, so pair of interior angles, pair of interior angles on the same side, confuse ಮಾಡ್ಕೊಳ್ಳೋದು ಬೇಡ, on the same side of the transversal, same side of the transversal. ಈ ಟ್ರಾನ್ಸ್ವರ್ಸಲ್ನ ಒಂದೇ ಬದಿಗಿರ್ತಕ್ಕಂತಹ, ಸೊ ಒಂದೇ ಕಡೆಗಿರ್ತಕ್ಕಂತಹ ಈ ಟ್ರಾನ್ಸ್ವರ್ಸ್ನಲ್ಲ ಒಂದೇ ಬದಿಗಿರ್ತಕ್ಕಂತಹ ಏನು ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದು? ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6, ಇವೆಲ್ಲ ಇಂಟೀರಿಯರ್ ಆ್ಯಂಗಲ್ಸು. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6, ಓಕೆ. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6, ಆ್ಯಂಡ್ ದೆನ್ ಇನ್ನೊಂದು ಒನ್ ಮೋರ್ ಇಂಟೀರಿಯರ್ ಆ್ಯಂಗಲ್ಸು. ಆ್ಯಂಗಲ್ 3ಗೆ ಆ್ಯಂಗಲ್ 6, ಆ್ಯಂಗಲ್ 4ಗೆ ಆ್ಯಂಗಲ್ 5, ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 5, ಓಕೆ, ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಆರ್ ಆಲ್ ದ ಆ್ಯಂಗಲ್ಸ್ ಮೇಡ್ ಬೈ ದಿಸ್ ಟ್ರಾನ್ಸ್ವರ್ಸಲ್ ವಿತ್ ದೀಸ್ ಟೂ ಲೈನ್ಸ್. ನೋಡಿ, ಎರಡು ಲೈನ್ನ ಒಂದು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡಿದಾಗ ಈ ಥರ ಎಲ್ಲ ಆ್ಯಂಗಲ್ಸು ಫಾರ್ಮ್ ಆಗ್ತವೆ. ಫಸ್ಟ್ ಒನ್ ಇಂಟೀರಿಯರ್ ಆ್ಯಂಗಲ್ಸು, ಎಕ್ಸ್ಟೀರಿಯರ್ ಆ್ಯಂಗಲ್ಸು, ಆ್ಯಂಡ್ ದೆನ್ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸು, ಪೇರ್ ಆಫ್ alternate interior angles, pair of alternate exterior angles, and then pair of interior angles on the same side of the transversal, same side of the transversal. So ಈ ಟ್ರಾನ್ಸ್ವರ್ಸ್ನೆಲ್ಲ ಒಂದೇ ಕಡೆ ಇರ್ತಕ್ಕಂಥವು. ಆ್ಯಂಗಲ್ 3 and 6, ಆ್ಯಂಗಲ್ 3 and 6 ಮತ್ತು ಆ್ಯಂಗಲ್ 4 and 5, ಓಕೆ, ಅಂಡರ್ಸ್ಟ್ಯಾಂಡ್. ಸೊ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ನಾವು ಒಂದಷ್ಟು ಸ್ಟೇಟ್ಮೆಂಟ್ ಹೇಳ್ತೀನಿ ನೋಡಿ. ಸೊ ಈಗ ನಾವು
ಇಲ್ಲಿ ನಾನು ಡೈರೆಕ್ಟಾಗಿ ಪ್ಯಾರಲಲ್ ಲೈನ್ಸ್ ತೊಗೊಂಡೆ. ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, 2 ಪ್ಯಾರಲಲ್ ಲೈನ್ಸು ಕಟ್ ಬೈ ಎ ಟ್ರಾನ್ಸ್ವರ್ಸಲ್ ಆದಾಗ, ಸೊ ನೆಕ್ಸ್ಟ್ ಪ್ರಾಪರ್ಟಿ, ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ LM. ಸೊ ಲೆಟ್ ಅಸ್ 1 2 3 4 5 6 7 8 ಅಂದ್ಕೊಳ್ಳಿ. ಸೊ ಈ ಸ್ಟೇಟ್ಮೆಂಟ್ 1 ಏನು ಹೇಳ್ತದೆ, ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, ನೋಡಿ, ಇಫ್ 2 ಪ್ಯಾರಲಲ್ ಲೈನ್ಸ್, ಸೊ ಹಿಯರ್ L ಪ್ಯಾರಲಲ್ ಟು M, ಸೊ L ಮತ್ತು M ಪ್ಯಾರಲಲ್ ಲೈನ್ಸ್ ಅಂದ್ಕೊಳ್ಳಿ. ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸ್, ಇದು ಟ್ರಾನ್ಸ್ವರ್ಸಲು. ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, cut by a transversal, each pair of corresponding angles, each pair of corresponding angles are equal, corresponding angles are equal in measure. So ಇದು ಒಂದು ಪ್ರಾಪರ್ಟೀಸ್, ಓಕೆ, ಆರ್ ಈಕ್ವಲ್ ಇನ್ ಮೆಸರ್ಸ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ, L and M are parallel lines, so which are cut by one transversal line. So whatever is there, ಇಲ್ಲಿ ಏನು ಹೇಳ್ತಾನೆ, so if 2 parallel lines are cut by a transversal, each pair of corresponding angles, ಈ ನಾವು ಆಲ್ರೆಡಿ ಇಲ್ಲಿ each pair of corresponding angles ಯಾವ್ಯಾವ ಅಂತ ಬರೋದು ಅಷ್ಟೇ. ಸೊ each pair of corresponding angles are equal in measure ಅಂತ. each pair of corresponding angles ಯಾವ್ಯಾವ ಇಲ್ಲಿ corresponding angles ನಾನು ನಿಮ್ಗೆ ಹೇಳಿದೆ. 2ಗೆ 6, ಇಲ್ಲಿ ನಾವು ಇಲ್ಲಿ 1 2 3 ಹಿಂಗೆ ತೊಗೋಬೇಕು, ಹಿಂಗಾರು ತೊಗೋಬೋದು, ಹೆಂಗೆ ಬೇಕಾದ್ರೆ ತೊಗೊಳ್ಳಿ. ಸೊ 2ಗೆ 6, ಆ್ಯಂಗಲ್ 2 is equal to ಆ್ಯಂಗಲ್ 6, ಓಕೆ. ದೆನ್ ಆ್ಯಂಗಲ್ 1 is equal to ಆ್ಯಂಗಲ್ 5, ಆ್ಯಂಗಲ್ 2 is equal to ಆ್ಯಂಗಲ್ 6, ಆ್ಯಂಡ್ ಆ್ಯಂಗಲ್ 1 is equal to ಆ್ಯಂಗಲ್ 5. ಇನ್ ದ ಸೇಮ್ ವೇ ಆ್ಯಂಗಲ್ 3ಗೆ ಆ್ಯಂಗಲ್ 7, ಆ್ಯಂಗಲ್ 3 is equal to ಆ್ಯಂಗಲ್ 7. And then angle 4 is equal to angle 8. So these are corresponding angles. So ನಾವೀಗ ಫಸ್ಟು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ಅರ್ಥ ಆಯ್ತಾ. ಸೊ ಇಲ್ಲಿ 2 ಪ್ಯಾರಲಲ್ ಲೈನ್ ನಾವು ಟ್ರಾನ್ಸ್ವರ್ಸಲ್ಲಿ ಕಟ್ ಆದರೆ ಸಾಕಷ್ಟು ಆ್ಯಂಗಲ್ಸ್ ಫಾರ್ಮ್ ಆಗ್ತವೆ. ಆ ಸಾಕಷ್ಟು ಆ್ಯಂಗಲ್ಸಲ್ಲಿ ಫಸ್ಟ್ ಬರೋ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ತಗೋಣ, ಓಕೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಲೈನ್. ಸೊ ಒಂದೇ ದಿನ ನಾನು ಎಲ್ಲ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು, ಆಲ್ಟರ್ನೇಟ್ ಆ್ಯಂಗಲ್ಸು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಎಲ್ಲ ಹೇಳಿ ನಿಮಗೆ ಕನ್ಫ್ಯೂಸ್ ಮಾಡಲ್ಲ. ಫಸ್ಟ್ ನೀವು ಇದನ್ನು ತಿಳ್ಕೊಳ್ಳಿ. ವೆನ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, ದ ಆ್ಯಂಗಲ್ಸ್ ಸೋ ಫಾರ್ಮ್ಡ್ ಆರ್ ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇನ್ ಮೆಸರ್. ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಇದಕ್ಕಿದು ಕರೆಸ್ಪಾಂಡಿಂಗು, ಇದಕ್ಕಿದು ಕರೆಸ್ಪಾಂಡಿಂಗು. ಆ್ಯಂಗಲ್ 1ಗೆ 5, 4ಗೆ 8, ದೀಸ್ ಆರ್ ಈಕ್ವಲ್ ಇನ್ ಮೆಸರ್, ಅರ್ಥ ಆಯ್ತಾ. ಸೊ ಇದಿಷ್ಟನ್ನು ಕಲ್ತ್ಕೊಳ್ಳಿ ಸಾಕು ಇವತ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆಲ್ಟರ್ನೇಟ್ ಆ್ಯಂಗಲ್ಸ್ ಹೇಗೆ ಈಕ್ವಲ್ ಆಗ್ತವೆ ಮತ್ತು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯಾವ ರೀತಿ ಈಕ್ವಲ್ ಆಗ್ತವೆ ಅನ್ನೋದನ್ನು ಹೇಳ್ತೀನಿ, ಓಕೆ. ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ನೆಕ್ಸ್ಟ್ ಎಕ್ಸರ್ಸೈಸ್ಗೆ ಹೋಗ್ಬೋದು, ಓಕೆ. ಟೇಕ್ ಡೌನ್ ಬರ್ಕೊಳ್ಳಿ ನೀಟಾಗಿ. ಸೊ ಇದು ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ತದೆ, ಆದ್ರೂ 2 3 ಟೈಮ್ಸ್ ವಿಡಿಯೋ ನೋಡಿ. ಸೊ ನೆಕ್ಸ್ಟು ನೀವು ಇದನ್ನು ನೀಟಾಗಿ ಬರ್ಕೊಳ್ಳಿ ಅಂತ. ಅದ ನಂತರ ನೀವು ಸಾಕಷ್ಟು ಎಕ್ಸಾಂಪಲ್ಸ್ ನಿಮ್ಮ ಬುಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಾಕಷ್ಟು ನಿಮ್ಮ ರೀಡ್ರಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟವ್ರೆ. ಸೊ 2 ಲೈನ್ನ ಒಂದು ಟ್ರಾನ್ಸ್ವರ್ಸಲ್ಲಿ ಕಟ್ ಮಾಡಿದ್ರೆ ಯಾವ ರೀತಿ ಆ್ಯಂಗಲ್ಸ್ ಫಾರ್ಮ್ ಆಗ್ತವೆ ಅಂತ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವು ಇದನ್ನ ಬುಕ್ಸಲ್ಲಿ ನೋಡ್ಕೊಂಡು ಈ ಫಿಗರ್ನೆಲ್ಲ ಬರ್ಕೊಂಡು ಆ್ಯಂಗಲ್ಸ್ನ ನಾನು ಇಲ್ಲಿ 1 2 3 ಅಂತ ಕೊಟ್ಟಿದ್ದೀನಿ. ನೀವು ಹಾಗೆ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಆ್ಯಸ್ ಯುವರ್ ವಿಶ್. ನಾನು ಈ ಕಡೆಯಿಂದ 1 2 3 ಕೊಟ್ಟಿದ್ದೀನಿ, ನೀವು ಈ ಕಡೆಯಿಂದ 1 2 3 ಕೊಟ್ಕೊಂಡು ನೀವೇ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನ ಐಡೆಂಟಿಫೈ ಮಾಡೋದನ್ನು ಕಲ್ತ್ಕೋಬೇಕು, ಓಕೆ. ಸೊ ಇವತ್ತು ನಾವು ಯಾವುದನ್ನು ಕಲ್ತ್ಕೊಂಡು ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. when 2 parallel lines are cut by a transversal, the angles so formed, that means corresponding angles. So pair of corresponding angles ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡು, ಓಕೆ. ಅಂಡರ್ಸ್ಟ್ಯಾಂಡ್. ಟೇಕ್ ಡೌನ್. ಥ್ಯಾಂಕ್ ಯು.